ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಬಾರ್ ಅಸೋಸಿಯೇಷನ್ ಸದಸ್ಯ ಬಸವರಾಜ್ ಜರಳಿ ಬ್ಯಾಟ್ ಟಚ್ ಮಾಡೋದ್ರ ಮುಖೇನ ಹಿಂಸೆ ಕೊಟ್ಟಿದ್ದಾನೆ ಎಂದು ವಕೀಲೆ ಸೋನಿಯಾ ಧಾರ್ ಆರೋಪಿಸಿದ್ರು. ಸೋಮವಾರ ಬೆಳಗಾವಿಯಲ್ಲಿ ಮಾತನಾಡಿದ್ರು. ಬಸವರಾಜ್ ಜರಳಿ ಕಾಮಕನಾಗಿದ್ದಾನೆ. ನನ್ನ ಬಳಿ ಸನ್ನದ್ದು ಇದೆ. ನಾನು ವಕೀಲೆ ಅಲ್ಲ ಅಂತ ಬಾರ್ ಅಸೋಸಿಯೇಷನ್ಗೆ ತಿಳಿಸಿ ನನ್ನ ಮೇಲೆ ದ್ವೇಷ ಸಾಧಿಸುತ್ತಿದ್ದಾನೆ. ನನಗೆ ನ್ಯಾಯ ಸಿಗಬೇಕು ಎಂದಿದ್ದಾರೆ. ಜನವರಿ ಒಳಗಿಂದ ಆಮೇಲೆ ನಾನು ಆಲ್ರೆಡಿ ಬೆಳಗಾವಿ ಬಾರ್ ಅಸೋಸಿಯೇಷನ್ ಒಳಗ ಮೆಂಬರ್ಶಿಪ್ ಕೂಡ ಮಾಡ್ಸಿನ್ರಿ ಸರ್. ಆಮೇಲೆ ನನ್ನ ರಿಜಿಸ್ಟ್ರೇಷನ್ ನಂಬರು ID ಎಲ್ಲ ಸನ್ನದ್ ಕೂಡ ಕೊಟ್ಟಿದ್ದೀನಿ ಸರ್. ಪ್ರಾಕ್ಟೀಸ್ ಮಾಡ್ತಾ ಈಗ ಆಲ್ಮೋಸ್ಟ್ 10 ತಿಂಗಳಾಗೈತ್ರಿ ಸರ್. ಸೊ ಜನವರಿ ಒಳಗಿಂದ ರೀ ಸರ್ ಬಸವರಾಜ್ ಮುರುಗೇಶ್ ಜರಳಿ ಎಂಬ ವ್ಯಕ್ತಿ ಅವ್ರು ಕೂಡ ಅಡ್ವೊಕೇಟೇ ಇದ್ದಾರೆ. ಅವ್ರ ಕೋರ್ಟ್ನೊಳಗೆ ನಾನು ಓಡಾಡುವಾಗ ಅಥವಾ ನಾನು ಯಾರಾದ್ರೂ ಫ್ರೆಂಡ್ಸ್ ಜೊತೆ ಇದ್ದಾಗ ಈ ತರ ನಾನು ಓಡಾಡುವಾಗ ಅದು ಬಂದ್ಬಿಟ್ಟು ಎಲ್ಲಾದ್ರೂ ಒಬ್ಳೆ ಕಂಡ್ಬಿಟ್ಟೆ ಅಂದ್ರೆ ಸರ ಹಿಂದಿನ ಒಂದು ಟಚ್ ಮಾಡಿ ಹೋಗೋದು, ಅಥವಾ ಗ್ರೂಪ್ಸ್ ಒಳಗೆ ಇದ್ದಾಗ ಲಿಫ್ಟ್ ನಲ್ಲಿ ಹರಿಬರಿ ಒಳಗೆ ಹೋಗೋವಾಗ ಹಿಂದಿಂದ ಬೇಕಂತ ಬಂದು ಟಚ್ ಮಾಡೋದು, ಅಂದ್ರೆ ಗ್ರೂಪ್ಸ್ ಒಳಗೆ ಇದ್ದಾಗ ಗೊತ್ತಾಗಂಗಿಲ್ಲ ಅಂತ ಹೇಳಿ ಬ್ಯಾಟ್ ಟಚ್ ಅದು ಮಾಡೋದು. ಆಮೇಲೆ ಇದು ಸರ್ ಇದ್ರ ಬಗ್ಗೆ ನಾ ಯಾರಿಗಾದ್ರೂ ಹೇಳಿದ್ರ ನಿನಗ್ ಗೊತ್ತೈತಿ ಬಾರ್ ಅಸೋಸಿಯೇಷನ್ ಒಳಗ ಆಮೇಲೆ ಕಮಿಟಿ ಒಳಗ ನನ್ನ ಅಗೇನ್ಸ್ಟ್ ಯಾರು ಹೋಗಂಗಿಲ್ಲ. ಬಾರ್ ಅಸೋಸಿಯೇಷನ್ ಮೆಂಬರ್ಸ್ ಎಲ್ಲಾರು ನನ್ನ ಫೇವರ್ ಒಳಗದಾರು, ಆಮೇಲೆ ಕಮಿಟಿ ಮೆಂಬರ್ಸ್ ಕೂಡ ನನ್ನ ಫೇವರ್ ಒಳಗದಾರು. ನೀ ಹೊರಗಿಂದ ನೀ ಬೇರೆ ನಮ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಇಂದ ಕೂಡ ನಿಂದು ಎನ್ರೋಲ್ಮೆಂಟ್ ಅಲ್ಲ, ನೀನ್ ಬೇರೆ ಊರಿಂದ ಬಂದಿದ್ಯಾ. ಸೊ ಹಾಗಾಗಿ ನಿನ್ಗೆ ಯಾರು ಸಪೋರ್ಟ್ ಮಾಡಂಗಿಲ್ಲ. ನಾವು ಲೋಕಲ್ ಇದೀವಿ, ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ನೀ ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನಗೆ ಪ್ರಾಬ್ಲಮ್ ಅಂತ ಹೇಳಿ ಈ ತರ ಅಂಜಿಸ್ಕೊಂತ ಬಂದ್ರಿ ಸರ್. ನಾನು ಇನ್ನ ಮನೆಯೊಳಗೆ ಯಾರು ಸಪೋರ್ಟ್ ಇಲ್ಲ, ತಂದೆ ಕೂಡ ಇಲ್ಲ ನನಗೆ. ಆಮೇಲೆ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.